ಕನ್ನಡ ಆಡಳಿತ ಭಾಷೆಯನ್ನು ತರ್ತಕ್ಕಂಥದ್ದು, ನಾಡು ನುಡಿ ಸಂಸ್ಕೃತಿಗೋಸ್ಕರ ದುಡಿತಕ್ಕಂಥದ್ದು, ಇವರೆಲ್ಲರನ್ನ ತ್ಯಾಗ ಬಲಿದಾನಗಳನ್ನ ನೆನೆಸುವಂತ ದಿನ, ಸ್ಮರಣೆ ಮಾಡುವಂತ ದಿನ. ಇಂತಹ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಅದರದೇ ಆಗಿರ್ತಕ್ಕಂತಹ ಹಿನ್ನೆಲೆ ಇದೆ. ಹಾಗಾಗಿ ಅದನ್ನೆಲ್ಲ ನಮ್ಮ ವರ್ಗ ಕೊಠಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇದರ ಜೊತೆಗೆ ನಮ್ಮ ಪ್ರಾಚಾರ್ಯರು ಹಾಗೂ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳನ್ನ ಈ ಕಾರ್ಯಕ್ರಮದ ಜೊತೆಗೆ ನಮ್ಮದೊಂದು ಪುಸ್ತಕ ಶೋಧನೆ ಸಂಶೋಧನೆ ಒಂದು ಪುಸ್ತಕ ಇದೆ. ನಮ್ಮೆಲ್ಲ ಪ್ರಾಧ್ಯಾಪಕರು ಲೇಖನಗಳನ್ನು ಕೊಟ್ಟಿದ್ದಾರೆ ಹಾಗೂ ಎಲ್ಲ ಆಯಾ ಒಂದು ರಾಜ್ಯದೊಳಗೆ ಇರ್ತಕ್ಕಂಥ ಡಿಗ್ರಿ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಒಂದಿಷ್ಟು ಲೇಖನಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸಂಗ್ರಹ ಮಾಡಿ ನಮ್ಮ ಮಾತೋಶ್ರೀ ಪ್ರಕಾಶನದಿಂದ ಆ ಪುಸ್ತಕ ಪ್ರಕಟವಾಗಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಸಂಸ್ಥೆಗೆ ನಮ್ಮ ಪಾಟೀಲ್ ಸರ್ ಹಾಗೂ ನಾನು ಬಹಳ ಆಭಾರಿಯಾಗಿರುತ್ತೇವೆ ಅನ್ನುವಂಥ ಮಾತುಗಳನ್ನ ಮತ್ತೊಮ್ಮೆ ಅವರಿಗೆ ಈ ವೇದಿಕೆ ಮೂಲಕ ನಾನು ತುಂಬ ಹೃದಯದ ಸ್ವಾಗತಗಳನ್ನ ಈ ವೇದಿಕೆ ಮೂಲಕ ಮತ್ತೊಮ್ಮೆ ಸಲ್ಲಿಸಿ, ಈ ಶೋಧನೆ ಸಂಶೋಧನೆ ಅಂತಕ್ಕಂಥ ಒಂದು ಕೃತಿಗೆ ಬಿಡುಗಡೆಗೆ ಯಾರಿಗೆ ಕರೆಸ್ಬೇಕನ್ನುವಂಥದ್ದನ್ನ ನಮ್ಮ ಪ್ರಾಚಾರ್ಯರು ಹಾಗೂ ಆಡಳಿತಾಧಿಕಾರಿಗಳ ಜೊತೆ ಚಿಂತನೆ ಮಾಡಿದಾಗ ನಮ್ಮ ಹೆಗಡೆ ಸರ್ನ ನೀವು ಕರೆಸ್ಬೇಕು ಅನ್ನುವಂಥ ಮಾತುಗಳನ್ನ ಬಹಳ ಸಂತೋಷದಿಂದ ಹಿಡಿದಾಗ ಅವರಿಗೆ ನಾನು ದೂರವಾಣಿಯ ಮೂಲಕ ಮಾತನಾಡಿದಾಗ, ಸರ್ ಬರುತ್ತೇನೆ, ನಾನು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡುತ್ತೇನೆ ಅನ್ನುವಂಥದ್ದು ತುಂಬ ಹೃದಯದಿಂದ ಅವರು ಹಿಡಿದಾಗ ನಮಗೆ ಬಹಳ ಸಂತೋಷ ಆಯಿತು ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆ ಮುಖ್ಯ ಸಲ್ಲಿಸುತ್ತೇನೆ. ಯಾಕಂತಂದ್ರೆ ಪ್ರಾಥಮಿಕ ಶಾಲೆ ಹಾಗೂ ಮಾಧ್ಯಮಿಕ ಶಾಲೆಯಲ್ಲಿ ಇರ್ತಕ್ಕಂಥವ್ರು ನಮಗೆಲ್ಲ ವಿಶ್ವವಿದ್ಯಾಲಯದವರಿಗೆ ಮೂಲ ಬುನಾದಿ ಆಗಿರ್ತಕ್ಕಂಥ ಶಿಕ್ಷಕರು. ಹಾಗಾಗಿ ವರಕವಿ ಬೇಂದ್ರೆ ಆದಿಯಾಗಿ ನಮ್ಮ ಎಲ್ಲ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಪೂಜಾರಿ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ. ನಮ್ಮ ಜಿಲ್ಲೆಗೆ 2-3 ಪ್ರಶಸ್ತಿಗಳು ಆಗಿರ್ತಕ್ಕಂಥದ್ದು ಬಹಳ ಅವರಿಗೂ ಕೂಡ ಈ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಸಂಸ್ಥೆ ವತಿಯಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ನಮ್ಮ ಮುದ್ದೇವಾಡ ಜನತೆ ಪರವಾಗಿ ಅರ್ಪಿಸುತ್ತೇನೆ ಬಂಧುಗಳೇ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂಥ ಒಂದು ಕಾರ್ಯಕ್ರಮ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷವಾಗ್ತಾ ಇದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಕೇವಲ ಆಚರಣೆ ಮಾಡುವುದು ಅಷ್ಟೇ ಬೇಡ, ಒಂದು ಪುಸ್ತಕ ಲೋಕಾರ್ಪಣೆ ಆಗಿದೆ ಅನ್ನುವಂಥ ಮಾತುಗಳನ್ನ ಬಹಳ ಸಂತೋಷದಿಂದ ಹೇಳಿ, ಈ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಬಿರಾದಾರವರಿಂದ ಆದಿಯಾಗಿ ಈ ಹೊರಗಿನ ಒಂದು ಮುದ್ದೇವಾಡದ ಜನರು ಕೂಡ ಬಂದಿದ್ದಾರೆ. ಅವರು ಮತ್ತೊಮ್ಮೆ ನಮ್ಮ ಪತ್ರಿಕಾ ಪ್ರತಿನಿಧಿಗಳು, ನಮ್ಮ ಮಹಾವಿದ್ಯಾಲಯದ ಬೋಧಕೇತರ ಸಿಬ್ಬಂದಿ ವರ್ಗದವರು, ಅವರಿವರೆಲ್ಲದೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದು ನನಗೆ ಬಹಳ ಧರ್ಮ ಸಂಕಟ ತಂತು. ಯಾಕೆ ಧರ್ಮ ಸಂಕಟ ಅಂತಂದ್ರೆ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲ ಅನ್ನುವಂಥದ್ದು ಒಂದು ಗೊಂದಲದೊಳಗೆ ಇದ್ದೆ. ಯಾಕೆ ಗೊಂದಲವಾಗಿದ್ದೆ ಅಂತಂದ್ರೆ ನಿನ್ನೆ ಸಂಪೂರ್ಣವಾಗಿ 6 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 6 ಗಂಟೆ ತನಕ ಸ್ಟ್ರೈಕ್ ಆಗಿರ್ತಕ್ಕಂಥದ್ದು. ಯಾವ ಒಂದು ವಿದ್ಯಾರ್ಥಿಗಳು ಎಲ್ಲಿ ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಒಂದೆರಡು ನಾನು ಕಾಲೇಜಿನ ಪುಸ್ತಕ ಬಿಡುಗಡೆ ಅಂತ ಹಾಕಿರಲಿಲ್ಲ, ಕೇವಲ ಒಂದು ಕಾರ್ಯಕ್ರಮ ಮಾಡ್ತೀರಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ನಾನು ಗ್ರೂಪ್ಗೆ ಹಾಕಿದಾಗ ನರವಿಂದ್ ಸರ್ ಒಂದು ಅಭಿಮಾನ ಅಥವಾ ಕನ್ನಡ ರಾಜ್ಯೋತ್ಸವದ ಮೇಲೆ ಅಭಿಮಾನ, ಕನ್ನಡಿಗ ಮೇಲೆ ಅಭಿಮಾನ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮಾತೃಭಾಷೆ ಯಾವುದೇ ಇರಲಿ, ತೆಲುಗು, ಕನ್ನಡ, ಮರಾಠಿ, ಉರ್ದು ಯಾವುದೇ ಭಾಷೆ ಇರಲಿ, ಅನ್ನದ ಋಣ ಈ ಕನ್ನಡ ಭಾಷೆ, ಅನ್ನ ಕೊಟ್ಟಿರ್ತಕ್ಕಂಥ ಹೃದಯ ಭಾಷೆಗೆ ನೀವು ಬೆನ್ನು ತಟ್ಟಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನನ್ನ 2 ಕೈಗಳನ್ನ ನಮಸ್ಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂಥ ಮಾತುಗಳನ್ನು ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನು